ಇದು ಸಿಕ್ಕಾಪಟ್ಟೆ ಕಷ್ಟವಾಗಿರೋವಂಥ ಕ್ವಶನ್ನು. ಮಂಕಿ ಫಾರೆಸ್ಟಲ್ಲಿ ಏನಿರುತ್ತೆ? ಇನ್ನೇನಿರುತ್ತೆ? ಮಂಕಿ ಇರುತ್ತೆ. ಈ ಮಂಕಿನ ನೋಡೋಕ್ಕೆ ಏನು ಫಾರಿನರು ಮಂಕಿನ ಫೋಟೋ ತೆಕ್ಕೋತವ್ರೆ. ಏನು ಕೋತಿನೇ ಇರಲ್ವ ಫಾರಿನಲ್ಲಿ? ಅಥವಾ ಇಂಡೋನೇಷ್ಯಾ ಕೋತಿ ಸಿಕ್ಕಾಪಟ್ಟೆ ಫೇಮಸ್ಸಾ? ಗೇರ್ 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 ಗುರು, ಇಂಡೋನೇಷ್ಯಾ ಕೋತಿ ಅಂತೂ ಖತರ್ನಾಕು. ಏನು ಬುದ್ಧಿ ಕಲ್ಸವ್ರ. ಕಲರ್ ಫಿಶ್ ನೋಡ್ತೈತೆ ಕೋತಿ. ದಟ್ಟವಾದ ಕಾಡಿಗೆ ಸ್ವಾಗತ ಸುಸ್ವಾಗತ. ಇದು ಯಾವುದೋ ದೊಡ್ಡ ಕಾಡಲ್ಲಿ ಕೋತಿಗಳನ್ನ ಬಿಟ್ಬಿಟ್ಟು ಟೂರಿಸ್ಟ್ ಅಟ್ರಾಕ್ಷನ್ ಮಾಡ್ಬಿಟ್ಟವ್ರೆ ಇಂಡೋನೇಷ್ಯಾದಲ್ಲಿ. ಯಾರ ಫೋಟೋದಲ್ಲಾದರೂ ಕೋತಿ ಒಳ್ಳೆ ಫೋಸ್ ಕೊಟ್ಟಿದ್ರೆ ಆ ಫೋಟೋದ ಇದೆ ಇಂಥವ್ರ ಪರಿಶ್ರಮ ಇರುತ್ತೆ ನೋಡಿ. ಕಾಡಂತೂ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ದೊಡ್ಡ ಕಾಡಲ್ಲಿ ದೊಡ್ಡ ಆಲದ ಮರ ಗುರು, ಭಯಂಕರವಾಗಿದೆ. ಏನಿದು? ಇಂಡೋನೇಷ್ಯಾದ ಕಾಡಲ್ಲಿ ಕಲ್ಯಾಣಿ ನೋಡ್ರಿ, ಅಲ್ಲಿ ನಮ್ಮ ಗಣೇಶ ಮತ್ತು ಇನ್ನು ಹಲವಾರು ದೇವರುಗಳಿದ್ದಾರೆ. ದೇವಸ್ಥಾನನೂ ಇದೆ ಈ ಕಾಡಲ್ಲಿ. ಫಾರೆಸ್ಟ್ ಒಳಗಡೆ ನಡ್ಕೊಂಡು ಬಂದು ಡೀಪ್ ಆಫ್ ದ ಜಂಗಲ್ ಒಳಗಡೆ ಬಂದ್ಬಿಟ್ಟಿದ್ದೀವಿ. ಸಿಕ್ಕಾಪಟ್ಟೆ ದಟ್ಟವಾದ ಅರಣ್ಯ. ವಾಟರ್ ಫಾಲ್ ಸೌಂಡ್ ಎಲ್ಲ ಕೇಳಿಸ್ತಾ ಇದೆ. ಓಹೋ, ಅನ್ಕೊಂಡಂಗೆ ಭಯಂಕರ ವಾಟರ್ ಫಾಲ್ ಸಿಕ್ಬಿಡ್ತು ಗುರು. ಕಾಡೊಳಗಡೆ ನಡ್ಕೊ ಬಂದಿದ್ಕೋ ಸಾರ್ಥಕ ಆಗೋಯ್ತು. ಓ ಮೈ ಗಾಡ್, ವೆಲ್ಕಮ್ ಟು ಇಂಡೋನೇಷಿಯನ್ ವಾಟರ್ ಫಾಲ್ಸ್. ವಾಟರ್ ಫಾಲ್ಸ್ ಅಂತೂ ಅದ್ಭುತವಾಗಿದೆ. ಸದ್ಯ ಕತ್ಲೆ ಆಗೋಗ್ತಾ ಇದೆ ಆಲ್ರೆಡಿ. ಒಳಗಡೆ ಕೊನೆಗೂ ಬಂದ್ಬಿಟ್ಟೆ. ಸಂಜೆ 6:30 ಆಗೋಗಿದೆ. ಎಲ್ಲ ಕಡೆ ಕತ್ಲೆ. ರಾತ್ರಿಯಲ್ಲಿ ವಾಟರ್ ಫಾಲ್ಸ್ ನೋಡಕ್ ಬರೋದೇ ಆನಂದ. ಕತ್ಲೆ ಆಲ್ರೆಡಿ ಆಗೋಯ್ತು. ಇಲ್ಲಿಂದ ಜಿದ್ದು ಅಲ್ಲಿಗೆ ಈಜ್ಕೊಂಡು ಹೋಗ್ಬೇಕೀಗ. ಕಾಡಿನ ಮಧ್ಯ ಈ ಥರ ಸುಂದರವಾಗಿರೋ ವಾಟರ್ ಫಾಲ್ಸ್ ಇರೋದೇ ಆಶ್ಚರ್ಯ.